ಸರ್, ನೀವು ಮೊದಲು, ನಾನು ನಿಮ್ಮ ಹೆಗಲು. ಅದೇ ಚರಿತ್ರೆ. ಓಕೆ, ಪೂಜ್ಯ ಕರ್ನಾಟಕವೇ, ಪೂಜ್ಯ ಕನ್ನಡಿಗರೇ, ನನ್ನ ಅಕ್ಕರೆಯ ಮಾಧ್ಯಮದ ಬಂಧುಗಳೇ, ಅಭಿಮಾನಿಗಳೇ, ಇದೊಂದು ನಾಡು ಬಯಸಿದ ಕಾರ್ಯಕ್ರಮ. ನಾನು ಈ ಸಭೆಗೆ ಒಳಗೆ ಬಂದ ಕೂಡಲೇ ನಾವು ಬದುಕಿದ್ದೆಲ್ಲ ಮಾಧ್ಯಮದವ್ರ ಜೊತೆ ಇದೆ, ಮಾಧ್ಯಮದವ್ರ ಜೊತೆ ಇದೆ. ನನ್ನನ್ನು ಡಾರ್ಲಿಂಗ್ ಆಫ್ ದಿ ಪ್ರೆಸ್ ಅಂತ ಕರೀತಾ ಇದ್ರು. ನಾನು ಬಂದ ಕೂಡಲೇ ನನ್ನ ಪ್ರಿಯ ಮಿತ್ರ ವಾಸು ಅವ್ರನ್ನ ಭೇಟಿ ಮಾಡಿ ನಮಸ್ಕಾರ ಹೇಳಿದ್ರೆ, ಈ ಕಾರ್ಯಕ್ರಮ 10 ವರ್ಷದಿಂದಲೇ ಆಗಬೇಕಿತ್ತು ಅಂದರು. ಆದ್ದರಿಂದ ಈ ಕಡೆ ಬಂದರೆ ನನ್ನ ಇನ್ನೊಬ್ಬ ಪತ್ರಕರ್ತ ಮಿತ್ರ ಶೆಣೈ ಅವ್ರನ್ನ ಅಪ್ಕೊಂಡು ಈ ಕಾರ್ಯಕ್ರಮ 15 ವರ್ಷದಿಂದಲೇ ಆಗಬೇಕಿತ್ತು ಅಂದರು. ಅಂದರೆ ಇದೊಂದು ಬಹು ನಿರೀಕ್ಷಿತ ಕಾರ್ಯಕ್ರಮ. ಸುಮಾರು 15 ವರ್ಷಗಳಿಂದಲೂ ನೀವಿಬ್ಬರು ಯಾಕೆ ಸಿನಿಮಾ ಮಾಡಲ್ಲ, ನೀವಿಬ್ಬರು ಯಾಕೆ ಒಂದಾಗಲ್ಲ, ಇದೇ ಪ್ರಶ್ನೆಗಳು ಕೇಳ್ತಾನೆ ಇದ್ರು. ಈಗ ಸಿನಿಮಾದಲ್ಲೇ ಬರಬೇಕೇನು, ವೇದಿಕೆಯಲ್ಲಿ ಬರ್ತೀವಿ, ವೇದಿಕೆ ಮೇಲೆ ಇಬ್ಬರು ಒಟ್ಟಾಗಿ ನಿಲ್ತೀವಿ, ಒಟ್ಟಾಗಿ ನಾವು ಮಾಡಿದ ಕೆಲಸಗಳನ್ನ ನೆನೆಸ್ಕೊತೀವಿ, ಅದರಲ್ಲಿರುವ ರಸಾಂಶಗಳನ್ನೆಲ್ಲ ಜನಕ್ಕೆ ಒಪ್ಪಿಸ್ತೀವಿ ಮತ್ತು ಆ ನೆನಪಿನ ದೋಣಿಯಲ್ಲಿ ಕನ್ನಡದ ಅಭಿಮಾನಿಗಳನ್ನ ತೇಲಿಸುವಂತ ಕೆಲಸ. ಈ ಕೆಲಸವನ್ನ ಯಾರು ಕಲ್ಸ್ಕೊಂಡ್ರು ಅಂದ್ರೆ ವಿನಯ್ಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಯಾಕಂದ್ರೆ ಸಾಂಸ್ಕೃತಿಕವಾಗಿ ಯಾವುದಾದ್ರೂ ಒಂದು ಘಟನೆ ಒಂದು ನಾಡಿನಲ್ಲಿ ಸಂಭವಿಸ್ತಾ ಇರಬೇಕು. ಅದು ಒಂದು ಚಳವಳಿ ಆಗ್ಬೋದು, ಅಥವಾ ಒಂದು ಕ್ರಾಂತಿ ಆಗ್ಬೋದು, ಅಥವಾ ಒಂದು ಸಾಂಸ್ಕೃತಿಕ ಸಂಪನ್ನತೆ ಆಗ್ಬೋದು. ಅದು ನಡೀತಾ ಇದ್ರೆ ಸಮಾಜದ ಆರೋಗ್ಯ ನೆಲೆಗಿರುತ್ತೆ. ಸೊ ಈ ಸಮಾಜದ ಆರೋಗ್ಯಕ್ಕೆ ನೀವು ಸಂಜೀವಿನಿಯಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನಾವು ಅವರು ಮಾಡುವ ಕೆಲಸಕ್ಕೆ ಈ ನಾಡಿನಲ್ಲಿ ಯಾವತ್ತೂ ವಿರೋಧ ಇಲ್ಲ. ನಾವಿಬ್ರು ಒಟ್ಟಿಗೆ ಕೆಲಸ ಮಾಡಿದ್ರೆ ಜನ ಪ್ರೀತಿಸ್ತಾರೆ. ಅಂದರೆ ಅವರ ಬದುಕಿನಲ್ಲೂ ಪ್ರೀತಿ ಹುಟ್ಟುತ್ತೆ. ಅವರ ಬದುಕಿನ ಪ್ರೀತಿಗೆ ನಮ್ಮ ಸಂಗೀತ ಮತ್ತು ಇವರ ದೃಶ್ಯ ಸಹಾಯ ಮಾಡುತ್ತೆ ಅಂತ ಒಳ್ಳೆಯ ಕೆಲಸವನ್ನ ವಿನಯ್ ಮಾಡಿದ್ದೀವಿ. ಮತ್ತು ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಸ್ಕ್ರಿಪ್ಟ್ ಮಾಡಿದ್ದಾರೆ. ನಮಗದು ಬಹಳ ಇಷ್ಟ ಆಯಿತು. ಸೊ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆದರೆ ನೀವು ಇಡೀ ಕರ್ನಾಟಕದಲ್ಲಿ ಇಂಥ ಒಂದು 5 ಕಾರ್ಯಕ್ರಮಗಳನ್ನು ಮಾಡಿ. ಎಲ್ಲ ಕಡೆ ಸ್ವಲ್ಪ ಆರೋಗ್ಯ ಕೆಟ್ಟಿದೆ, ಹಾಡು ಕೇಳಿ ಮಾತು ಕೇಳಿ ಆರೋಗ್ಯ ಸುಧಾರಿಸಲಿ. ಈ ಸಮಾಜ ಸ್ವಸ್ಥವಾಗಿರ್ಬೇಕಿದ್ರೆ ಸಂಗೀತ ಸಾಹಿತ್ಯ ಸುಭದ್ರವಾಗಿರ್ಬೇಕಿದ್ದು ನನ್ನ ನಂಬಿಕೆ. ಒಳ್ಳೆಯದಾಗಲಿ. ಆಲ್ ದಿ ವೆರಿ ಬೆಸ್ಟ್.